ತ್ರಿಶೂಲ್, ಶಿವಾನಿ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡೋಣ. ಹಿಂಗೆ ಗೊತ್ತಾ, ನೀನು ಎದುರುಗಡೆ ನಿಂತ್ಕೋ, ನಾನು ಬಚ್ಚಿಡ್ಕೊಂಡಿರ್ತೇನೆ. ಓಕೆ? ಅದೆಲ್ಲ ಬೇಡ ಚಿಕ್ಕೇಶ್ ಮಾಡ್ರಿ, ಸುಮ್ಮನೆ ಚಿಕ್ಕೇಶ್ ಮಾಡ್ರಿ ಬೇಡ. ಸರ್ಪ್ರೈಸ್! ಇದೇನಿದು, ಪರಿಚಯನೇ ಇಲ್ದಿರೋ ಥರ ನೋಡ್ತಾ ನಿಂತಿದ್ದೀರಾ? ಶಿವಾನಿ ಅವರೇ, ನಮ್ಮನ್ನ ಒಳಗೆ ಕರೆಯೋದಿಲ್ವಾ? ಅಯ್ಯೋ ಬನ್ನಿ ಒಳಗೆ, ಪ್ಲೀಸ್ ಕಮ್. ಕೂತ್ಕೊಳ್ಳಿ. ತ್ರಿಶೂಲ್, ಇರ್ಲಿ ಬರೋಲ್ಲ ಚಿಕ್ಕೇಶ್ ಮಾಡ್ರಿ. ಬಾರ ಕೂತ್ಕೊಳ್ಳೋ. ಇಟ್ಸ್ ಓಕೆ ತ್ರಿಶೂಲ್. ಸೊ ನಾನು ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಗೊತ್ತಾ? ನನಗಿವತ್ತು ಒಂದು ವಿಷಯ ಕ್ಲಿಯರ್ ಆಗಬೇಕು. ನಾನು ಶಿವಾನಿ ಅವರು ಲವ್ ಮಾಡ್ತಿದ್ದೀವಿ ಅಂತ ನಿನಗೆ ಹೇಗೋ ಗೊತ್ತಾಯ್ತು? ಅದು ಚಿಕ್ಕೇಶ್ ಮಾಡ್ರೆ, ಶಿವಾನಿ ಅವರೇ, ನೀವೇನಾದರೂ ಹೇಳಿದ್ರೆ ನನಗೆ? ಇಲ್ಲ, ನಾನು ಹೇಳಿಲ್ಲ. ನೀವು ಹೇಳಿಲ್ಲ, ನಾನು ಹೇಳಿಲ್ಲ. ನನ್ನ ಫ್ಯಾಮಿಲಿಯಲ್ಲಂತೂ ಯಾರು ಹೇಳಕ್ಕೆ ಚಾನ್ಸೇ ಇಲ್ಲ. ಮತ್ತೆ ಹೇಗೆ ನನ್ನ ಮನಸ್ಸಲ್ಲಿರೋದೆಲ್ಲ ಗೊತ್ತಾಗುತ್ತೆ? ಹೇಗೆ ಗೊತ್ತಾಯ್ತೋ? ಯಾರು ಹೇಳಿದ್ರು? ಚಿಕ್ಕೇಶ್ ಮಾಡ್ರೆ ಅದೆಲ್ಲ ಯಾಕೆ ಇವಾಗ? ಅದೇನು ಅಷ್ಟೊಂದು ಯೋಚನೆ ಮಾಡೋ ವಿಷಯನೇ ಅಲ್ಲ. ನಾನು ಕೇಳಿದ್ರೆ ಸಿಲ್ಲಿ ಆನ್ಸರ್ಸ್ ಕೊಡ್ತೀಯಾ? ಶಿವಾನಿ ಅವರೇ, ನೀವು ಒಂದ್ಸಲ ಕೇಳಿ ಇವ್ರಿಗೆ. ನೀವು ಕೇಳಿದ್ರೆ ಹೇಳ್ಬೋದೇನೋ ಗೊತ್ತಿಲ್ಲ, ಟ್ರೈ ಮಾಡಿ ಕೇಳಿ, ಪರವಾಗಿಲ್ಲ. ಹೇಗೆ ಗೊತ್ತಾಯ್ತು? ಅದು ಅದು ದೇವ್ರು ಹೇಳಿದ್ದು. ವಾಟ್? ದೇವ್ರ? ಹೇ, ಕಾಮಿಡಿ ಮಾಡಬೇಡ. ದೇವ್ರು ಬಂದು ನಾನು ಶಿವಾನಿ ಲವ್ ಮಾಡ್ತಿದ್ದೀವಿ ಅಂತ ನಿನ್ಗೆ ಹೇಳಿದ್ರಾ? ದೇವರೇ ಬಂದು ಹೇಳಿಲ್ಲ, ನನಗೆ ಗೊತ್ತಾಗೋ ಹಾಗೆ ಮಾಡ್ದ. ಒಳ್ಳೆ ಮನ್ಸಿರೋರಿಗೆ ತಾನೇ ಸೇರ್ಬೇಕು, ಅದನ್ನ ತೋರಿಸ್ಕೊಟ್ಟ ಅಷ್ಟೇ. ಲೈ ತ್ರಿಶೂಲ್, ಸ್ಟ್ರೇಟ್ ಆಗಿ ಹೇಳೋ, ಏನದು ಒಳ್ಳೆ ಮನ್ಸು ಅದು ಇದು ಅಂತ ಹೇಳ್ತಿದ್ಯಾ? ಚಿಕ್ಕೇಶ್ ಮಾಡ್ರೆ, ಈ ಪ್ರಪಂಚದಲ್ಲಿ ನೀವೇ ಬೆಸ್ಟು. ಯಾರು ನಿಮ್ಮ ಲೆವೆಲ್ಗೆ ಬರಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗಿರೋ ಒಳ್ಳೆ ಗುಣ, ಒಳ್ಳೆ ಮನಸ್ಸು ಯಾರಿಗೂ ಇರೋಕ್ಕೆ ಚಾನ್ಸೇ ಇಲ್ಲ ಚಿಕ್ಕೇಶ್ ಮಾಡ್ರೆ. ಅದೇ ಥರ ಮೇಡಮು ಕೂಡ, ಅವರು ಯಾವಾಗಲೂ ಇನ್ನೊಬ್ರು ಖುಷಿಯಾಗಿರ್ಲಿ ಅಂತ ಇಷ್ಟಪಡ್ತಾರೆ. ಅವ್ರಿಗಿರೋ ಹೆಲ್ಪಿಂಗ್ ನೇಚರು, ಇದೆಲ್ಲ ನೋಡ್ತಾ ಇದ್ರೆ ನೀವಿಬ್ರೆ ಪರ್ಫೆಕ್ಟ್ ಮ್ಯಾಚ್. ಮತ್ತೆ ನೀವಿಬ್ರಲ್ಲಿ ಒಂದು ಕಾಮನ್ ಗುಣ ಇದೆ. ನೀವಿಬ್ರು ನಿಮ್ಮ ಮನಸ್ಸಲ್ಲಿರೋದು ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ಹೇಳ್ಕೊಂಡಿದ್ದಿದ್ರೆ ಇಷ್ಟೊಂದು ಕಷ್ಟನೇ ಆಗ್ತಾ ಇರಲಿಲ್ಲ. ಕಷ್ಟನಾ? ನಿನಗೇನೋ ಕಷ್ಟ ಆಯಿತು? ಅಂದರೆ ಅದು ನಿಮಗೆ ಶಿವಾನಿಯವರೇ ಜೋಡಿ ಅಂತ ಕಂಡುಹಿಡಿಯೋದಕ್ಕೆ ಕಷ್ಟನೇ ಅಲ್ಲ ಅಂತ ಹೇಳಕ್ ಬಂದೆ. ಚಿಕ್ಕೇಶ್ ಮಾಡ್ರೆ, ನೀವಿಬ್ರು ಬೆಸ್ಟ್ ಚಿಕ್ಕೇಶ್ ಮಾಡ್ರೆ, ಪರ್ಫೆಕ್ಟ್ ಜೋಡಿ. ಸಾಕು ಸಾಕು, ಮಾತಾಡಕ್ಕೆ ಬಿಟ್ರೆ ಮಾತಾಡ್ತಾನೆ ಇರ್ತೇನೆ ನೀನು. ಶಿವಾನಿ ಅವರೇ, ತ್ರಿಶೂಲಿಗೆ ನನ್ನ ಮೇಲೆ ಯಾವ ಲವೋ ಏನೋ, ನನ್ನ ಬಗ್ಗೆ ಮಾತಾಡ್ತಾನೆ ಇರ್ತಾನೆ ಯಾವಾಗಲೂ. ಶಿವಾನಿ ಅವರೇ, ಅಪ್ಪ ನಿಮ್ಮನ್ನ ಮನೆ ಕರ್ಕೊಂಬ ಅಂತ ಹೇಳಿದ್ದಾರೆ. ಸೊ ಬನ್ನಿ ಹೋಗೋಣ. ಶಿವಾನಿ ಅವರೇ, ಹೋಗೋಣ.
ಯಾಕೋ ನಿಂತಿದ್ಯಾ? ಕಾರ್ ಹತ್ತೋ. ನಾನು ಬರಲ್ಲ ಚಿಕ್ಕ ಯಜಮಾನ್ರೆ, ನೀವು ಹೋಗಿ ಬನ್ನಿ. ಏನೋ ನಿಂದು ಹೊಸದು? ಹಾಂ, ಐ ಹೇಟ್ ದಿಸ್ ಆಟಿಟ್ಯೂಡ್ ತ್ರಿಶೂಲ್. ಮುಂಚೆ ಹೀಗಿರಲಿಲ್ಲ ನೀನು. ಶಿವಾನಿ ಅವ್ರ ಮನೆಗೆ ಕರ್ಕೊಂಬರ್ಬೇಕಾದ್ರೂ ಹೀಗೆ ಆಡಿದೆ, ಈಗ ಹೋಗ್ಬೇಕಾದ್ರೂ ಹೀಗೆ ಆಡ್ತಿದ್ದಿಲ್ಲ. ವಾಟ್ ಹ್ಯಾಪನ್ ಟು ಯು? ಏನಾಗಿದೆ? ಏನಿಲ್ಲ ಚಿಕ್ಕ ಯಜಮಾನ್ರೆ. ಮತ್ತೆ ಯಾಕೆ ಹೀಗೆ ಆಡ್ತಿದ್ಯಾ? ನಮ್ಮ ಜೊತೆ ಬರೋದಕ್ಕೇನು ನಿಮಗೆ? ಶಿವಾನಿ ಅವರೇ, ನೀವೇ ಹೇಳಿ ಇವನಿಗೆ ಸ್ವಲ್ಪ. ಚಿಕ್ಕ ಯಜಮಾನ್ರೆ, ನನಗೆ ಯಾರು ಏನೂ ಹೇಳೋದು ಬೇಡ. ನನಗೆ ಬೇರೆ ಕೆಲಸ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವಿಬ್ರು ಹೋಗಿ ಬನ್ನಿ. ಅದು ಅಲ್ಲದೆ ಸುಮ್ಮನೆ ಎರಡು ಬೆಸ್ಟ್ ಮಧ್ಯ ಒಂದು ವೇಸ್ಟ್ ಯಾಕೆ ಅಂತ. ಲೇ, ಇದೇನು ಇದು ಹೊಸದು? ಸುಮ್ಮನೆ ಹತ್ತು ಬಾ. ಇಲ್ಲ ಚಿಕ್ಕ ನಿಜವಾಗ್ಲೂ ನಾನು ಬೇರೆ ಕೆಲಸ ಇದೆ, ನಾನು ಮುಗಿಸ್ ಬರ್ತೀನಿ, ನೀವು ಹೋಗಿ ಪ್ಲೀಸ್. ಓಕೆ ಫೈನ್, ಯೋರ್ ವಿಶ್. ಮರೆತೇ ಹೋದೆನು ಹೊರಟ ಕಾರಣ ಶಿವಾನಿ ಅವರೇ, ಹೋಗೋಣ. ದಾಳಿಯಲ್ಲಿ ಕ್ಷಮಿಸು ನನ್ನನು, ತಪ್ಪು ನಿನ್ನದೇ, ಬಿದ್ದರೆ ನಿನ್ನದೇ ತೋಳಿನಲ್ಲಿ. ಗಂಧದ ಹೂವಿಗೂ ದೋಚುವ ಗಾಳಿಗೂ ಎಂತಹ ಸುಂದರ ನೇಹ. ಆಹಾ, ಇಲ್ಲಿ ಯಾಕೆ ನಿಲ್ಸಿದ್ರಿ? ನೀವು ಕೆಳಗಿಳಿರಿ, ನಾನು ಹೇಳ್ತೀನಿ. ಯಾಕೆ ಅಂತ ಹೇಳ್ಬೋದಲ್ವಾ? ನೋಡಿ ಶಿವಾನಿ ಅವರೇ, ನಾವಿಬ್ಬರು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಇದೇ ಮೊದಲನೇ ಸಲ ನೀವು ನಮ್ಮ ಮನೆಗೆ ಬರ್ತಿರೋದು. ಹಾಗಾಗಿ ಮನೆಗೆ ಹೋಗ್ಬೇಕಾದ್ರೆ ಏನಾದರೂ ತೊಗೊಂಡು ಹೋಗೋಣ ಅಂದ್ಕೊಂಡೆ. ಹೌದಾ, ಸರಿ ಬನ್ನಿ. ಸೊ ಶಿವಾನಿ ಅವರೇ, ನಿಮಗೆ ಯಾವ ಸ್ವೀಟ್ ಅಂದರೆ ತುಂಬ ಇಷ್ಟ? ತ್ರಿವಿಕ್ರಮ್, ನನಗೆ ಸ್ವೀಟ್ಸ್ ಅಂದರೆ ಅಷ್ಟಿಷ್ಟ ಆಗಲ್ಲ. ಕರೆಕ್ಟ್ ಬಿಡಿ, ಸ್ವೀಟ್ ಆಗಿರೋರಿಗೆ ಸ್ವೀಟಿನ ಅವಶ್ಯಕತೆ ಏನಿದೆ? ಹೊಗಳಿದ್ ಸಾಕು, ಏನು ಬೇಕು ಅಂತ ಹೇಳಿ, ನಾನು ಸೆಲೆಕ್ಟ್ ಮಾಡ್ತೀನಿ. ನೀವೇನು ಸೆಲೆಕ್ಟ್ ಮಾಡಿದ್ರೂ ನನಗೆ ಓಕೆ. ಓಕೆ. ಶಿವಾನಿ ಅವರೇ, ಅಪ್ಪಂಗೆ ಅಮೆರಿಕನ್ ಬ್ಲ್ಯಾಕ್ ಕರೆಂಟ್ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ನಾನು ಹೋಗಿ ತಗೋತಾ ಇರ್ತೀನಿ, ನೀವು ಅಲ್ಲಿವರೆಗೂ ನೋಡಿ. ಶ್ಯೂರ್, I'll be back. ಯಾ. ಇವಳೇ ಅಲ್ವ ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು.
ನಾಗಿನಿ ನಾಗಿನಿ ಇಲ್ಲಾಕ್ ಬಂದಿದ್ದಾಳೆ? ಅವಳು ನನ್ನನ್ನೇ ಫಾಲೋ ಮಾಡ್ಕೊಂಡು ಬಂದಿರ್ಬೋದಾ? ಇಲ್ಲ, ಹಾಗೆ ಬಂದಿರೋಕ್ ಸಾಧ್ಯ ಇಲ್ಲ. ಬಹುಶಃ ಅವ್ಳಿಗೇನೋ ಬೇರೆ ಕೆಲಸ ಇರಬೇಕು, ಅದಕ್ಕೆ ಬಂದಿದ್ದಾಳೆ. ಇವತ್ತು ಬಿಡಬಾರ್ದು ಅವಳನ್ನ, ಇವತ್ತು ಬಿಡಬಾರ್ದು ಅವಳನ್ನ. ಡಾಕ್ಟ್ರೇ, ಫಾರ್ಮ್ ಹೌಸ್ ಅಲ್ಲಿ ಒಬ್ಬರೇ ಇದ್ದು ಫುಲ್ ಬೇಜಾರಾಗೋಯ್ತಾ? ಏ ವಿಷ್ಕಂಠ, ಏ ವಿಷ್ಕಂಠ, ಅವ್ಳು ಸಿಕ್ಬಿಟ್ಲು ಕಣ, ಅವ್ಳು ಸಿಕ್ಬಿಟ್ಲು. ಯಾವ ಹುಡುಗಿ ಡಾಕ್ಟ್ರೇ? ನಾಗಿನಿ, ನಾಗಿನಿ ಸಿಕ್ಬಿಟ್ಲು. ಏನ್ ಹೇಳ್ತಾ ಇದೀರಾ ಡಾಕ್ಟ್ರೇ? ಅಂದ್ರೆ ನಾಗಿಣಿಗೆ ನೀವಿರೋ ಜಾಗ ಗೊತ್ತಾಗೋಯ್ತಾ? ಓ, ನಾನಿರೋ ಜಾಗಕ್ಕೆ ಅವಳು ಬಂದಿಲ್ಲ, ಅವಳಿರೋ ಜಾಗಕ್ಕೆ ನಾನೇ ಬಂದಿದ್ದೇನೆ. ಏನ್ ಹೇಳ್ತಾ ಇದೀರಾ? ನೀವ್ ಯಾಕೆ ಹೊರಗಡೆ ಹೋದ್ರಿ? ನನಗೆ ಸೂಪರ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಅಲ್ಲಿಗೆ ಬಂದಿದ್ದೆ. ನಾಗಿನಿ ಇಲ್ಲೇ ಬಂದಿದ್ದಾಳೆ, ಅಲ್ಲೇ ಇದ್ದಾಳೆ. ಅವಳು ನಿಮ್ಮ ನೋಡಿಲ್ಲ ತಾನೆ? ನಾನು ಅವಳ ಕಣ್ಣು ಕಾಣಿಸ್ಕೊಂಡಿದ್ರೆ ನೀನು ಫೋನ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗ್ತಿತ್ತು? ನಾನು ಅವಳ ಕಣ್ಣು ಕಾಣಿಸ್ಕೊಂಡಿಲ್ಲ. ಅವಳು ಇವಾಗ ಎಲ್ಲಿದ್ದಾಳೆ? ನೀವೆಲ್ಲಿದ್ದೀರಾ? ಅವಳು ಒಳಗಡೆ ಇದ್ದಾಳೆ, ನಾನು ಹೊರಗಡೆ ಬಂದು ಕಾರ್ನಲ್ಲಿ ಕೂತ್ಕೊಂಡು ಕಾಲ್ ಮಾಡ್ತಿದ್ದೀನಿ. ನೀನು ಈಗಲೇ ಈ ಕ್ಷಣದಲ್ಲೇ ಹೊರಟು ಬಾ. ಇವತ್ತು ಏನಾದರೂ ಮಾಡಿ ನಾವು ಅವಳನ್ನ ಹಿಡಿಲೇಬೇಕು. ಬೇಗ ಹೊರಟು ಬಾ. ಸರಿ, ನಾನು ಇವಾಗಲೇ ಹೊರಡ್ತಾ ಇದ್ದೀನಿ. ಲೊಕೇಶನ್ ಶೇರ್ ಮಾಡಿ. ನೀವು ಯಾವುದೇ ಕಾರಣಕ್ಕೂ ಅವಳ ಕಣ್ಣಿಗೆ ಕಾಣಿಸ್ಕೋಬೇಡಿ. ಸರಿ ಸರಿ, ಆಯ್ತು, ಬೇಗ ಬಾ ನೀನು. ನಾಗಿನಿ, ಇವತ್ತು ನಿನ್ನ ಕತೆ ಮುಗೀತು, ಮುಗೀತು ಇವತ್ತು ನಿನ್ನ ಕತೆ. ಎಲ್ಲೋತ್ಲಿ ಇವಳು? ಇಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಹೊರಗಡೆ ಏನಾದರೂ ಹೋಗ್ಬಿಟ್ಲಾ? ನನ್ನ ಕಣ್ ತಪ್ಪಿಸಿ ಇವಳು ಎಲ್ಲೂ ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೇ ಎಲ್ಲೋ ಹೊರಗಡೆ ಇರಬೇಕು ಅನ್ಸುತ್ತೆ. ಇಲ್ಲೇ ಇದ್ದಾಳಲ್ಲ. ಯಾರು ಇವರು? ನನ್ನ ಹಿಂದೆನೇ ಬರ್ತಾ ಇದ್ದಾರಲ್ಲ, ನನ್ನ ಕದ್ದು ಕದ್ದು ನೋಡ್ತಾ ಇರೋ ಹಾಗಿದೆ. ಸರ್ ಸರ್, ಒಂದು ನಿಮಿಷ. ಸರ್, ನಿಮ್ಮನ್ನ ಆಗ್ಲಿಂದ ಕರಿತಾ ಇದ್ದೀನಿ, ಹಾಗೆ ಹೋಗ್ತಾ ಇದ್ದೀರಲ್ಲ? ತಗೊಳ್ಳಿ, ಅಲ್ಲಿ ಪರ್ಸ್ ಬೆಳೆಸ್ಕೊಂಡು ಹೋಗಿದ್ದೀರಾ.
ಶಿವಾನಿ ಅವರೇ, ನೀವು ಎಲ್ಲಿದ್ದೀರಾ? ಎಲ್ಲ ಕಡೆ ಹುಡುಕ್ತಾ ಇದ್ದ. ಅದು ಯಾರೋ ಪರ್ಸ್ ಬೆಳೆಸ್ಕೊಂಡು ಹೋಗಿದ್ರು. ನಾನು ವಾಪಸ್ ತಗೊಂಡು ಹೋಗಿ ಕೊಟ್ಟರು, ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ, ಹಾಗೆ ಹೊಟ್ಟೋದ್ರು. ಎಷ್ಟು ವಿಚಿತ್ರ ಅಲ್ವಾ? ಹೋಗ್ಲಿ ಬಿಡಿ, ಅದೇನು ಅರ್ಜೆಂಟಲ್ಲಿದ್ರು ಏನೋ. ಒಳ್ಳೆಯವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೂ ಪುಣ್ಯ ಮಾಡಿರ್ಬೇಕಂತ. ಮಾತಾಡಿದ್ರೆ ಸಾಕು ಹೋಗ್ಲಕ್ಕೆ ಶುರು ಮಾಡ್ಬಿಡ್ತೀರಲ್ಲ. ಜಸ್ಟ್ ಹೊಗಳಿಕೆಗೆ ಹೀಗೆಲ್ಲ ಅಂದ್ರೆ? ಬಿಲ್ಲಿಂಗ್ ಕೌಂಟರ್ ಅಲ್ಲಿದೆ, ಬಿಲ್ ಮಾಡಿಸಿ ಅಂತ ಹೇಳ್ತೀನಿ. ಅಬ್ಬಾ, ಸ್ವಲ್ಪದ್ರಲ್ಲೇ ಬಚಾವಾದೆ. ಅವಳ ಕಣ್ಣು ಕಾಣಿಸ್ಕೊಳ್ಳಿಲ್ಲ. ಇವತ್ತು ಅವಳನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡಬಾರ್ದು, ಯಾವ ಕಾರಣಕ್ಕೂ ಬಿಡಬಾರ್ದು. ಎಲ್ಲೋದ್ಯೋ ನೀನು? ಯಾಕೋ ಅಷ್ಟೊತ್ತು ಲೇಟು? ನಾನು ಕಾರ್ ಅಂತಾನೆ ಬರ್ಬೇಕು, ಪೇಟೆ ಹೋಗಲ್ಲ. ಎಲ್ಲಿ ಹೇಳು? ತೋರಿಸ್ತೀನಿ. ಸಾರಿ. ಡಾಕ್ಟ್ರೆ, ಸತ್ಯ ಹೇಳ್ರಿ, ನಿಜವಾಗ್ಲೂ ನೀವು ಅವಳು ನೋಡಿದ್ರ? ನಿಜವಾಗ್ಲೂ ಅವ್ಳು ಬಂದಿದ್ಲು ಕಣೋ. ಇಷ್ಟೋ ತನಕ ಅವಳನ್ನೇ ವಾಚ್ ಮಾಡ್ತಿದ್ದೆ ನಾನು. ಅಯ್ಯೋ, ನೀವು ಅಷ್ಟೆಲ್ಲ ವಾಚ್ ಮಾಡ್ತೀವಿ, ಅವಳು ಇಲ್ಲೇ ಎಲ್ಲೋ ಇರ್ಬೇಕು ತಾನೆ. ಎಲ್ಲೋದ್ಲು ಮತ್ತೆ? ಅದೇ ಗೊತ್ತಾಗ್ತಿಲ್ಲ ನನಗೆ. ಎಲ್ಲಿ ಹೋದ್ಲು? CCTV ಫುಟೇಜ್ ಚೆಕ್ ಮಾಡಿದ್ರೆ? ಗುಡ್ ಐಡಿಯಾ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಒಂದು ಸಣ್ಣ ಹೆಲ್ಪ್ ಆಗಬೇಕಾಗಿತ್ತು. ಒಂಚೂರು CCTV ಫುಟೇಜ್ ಚೆಕ್ ಮಾಡಬೇಕಾಯ್ತಲ್ಲ. ಅದು ನಮ್ಗೆ ಗೊತ್ತಿರೋ ಒಬ್ರು ಇಲ್ಲಿ ಬಂದಿದ್ರು. ಅವರ ಇಲ್ವಾ ಅನ್ನೋದು ನಮಗೆ ಕನ್ಫ್ಯೂಷನ್ ಆಯ್ತು, ಅದಕ್ಕೆ ನೋಡ್ಬೇಕಿತ್ತು. CCTV ವರ್ಕ್ ಆಗ್ತಿಲ್ಲ. ಎಲ್ಲ ಪ್ರಯತ್ನ ಪಟ್ಟರು ಅವಳು ಇವತ್ತು ನಮ್ಮಿಂದ ತಪ್ಪಿಸ್ಕೊಂಡಿದ್ದಾಳೆ. ಯಜಮಾನ್ರೆ, ಈ ಶಾಪ್ಗೆ ಹೊರಗಡೆ ಹೋಗೋದಕ್ಕೆ ಬೇರೆ ಎಲ್ಲಾದ್ರೂ ಜಾಗ ಇದೆ? ಅಲ್ಲೊಂದಿದ್ಯಾ? ದಿಗ್ವಿಜಯ್ ಫೋನ್ ತೆಗಿತಲ್ಲ, ಅವನಿಗೆ ವಿಷಯ ಹೇಳಬೇಕು. ನಡಿ, ಅವ್ನ ಮನೆಗೆ ಹೋಗಿ ಬಾರ, ಬೇಗ ಹತ್ತು. ಏನಲ್ಲ ಹೋಗ್ಬಿಟ್ರೆ ನಾಗಿನಿ ಸಿಕ್ಬಿಡ್ತಾಳ. ಬಾರು ನೀನು. ಹಾಯ್ ಡ್ಯಾಡ್. ಹಾಯ್ ಶಿವಾನಿ. ತಗೊಳ್ಳಿ. ಏನಿದು? ನಿಮಗೆ ಇಷ್ಟ ಅಂತ ಫಾರಿನ್ ಚಾಕ್ಲೇಟ್ಸ್ ತಂದಿದ್ದಾರೆ. ರಿಯಲಿ ಥ್ಯಾಂಕ್ ಯು. ದಮಯಂತಿ, ಯಾರು ಬಂದಿದ್ದಾರೆ ನೋಡು. ಹಾಯ್ ಅಮ್ಮ. ಹಾಯ್. ನಿಮ್ಗೆ ಯಾಕೆ ಬರಕ್ಕೆ ಹೇಳಿದೆ ಅಂದರೆ, ನೀವಿಬ್ರು ಪ್ರೀತಿ ಮಾಡ್ತಿರೋ ವಿಷಯ ನಮಗೆ ಗೊತ್ತಾಯ್ತು, ಸಂತೋಷನೂ ಆಯಿತು. ಮುಂದೆ ನಿಮಗೆ ಏನು ಬೇಕು ಅನ್ನೋದನ್ನು ತಿಳ್ಕೊಂಡು ಪರಸ್ಪರ ಹೆಜ್ಜೆ ಇಡೋದು ಒಳ್ಳೇದು ಅನ್ಸುತ್ತೆ. ವಿಷಯ ಇಷ್ಟೇ ಅಮ್ಮ, ನಿಮ್ಮ ಪ್ರೀತಿಗೆ ಬಂಧ ಅನ್ನೋ ಒಂದು ಸೀಲ್ ಬೀಳ್ಬೇಕು. ಆದಷ್ಟು ಬೇಗ ನಿಮ್ಮಿಬ್ಬರಿಗೆ ಅಟ್ಲೀಸ್ಟ್ ಎಂಗೇಜ್ಮೆಂಟ್ ಮಾಡೋಣ ಅನ್ನೋದು ನನ್ನ ಆಸೆ.